ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಹಾಗೆ ನಮ್ಮ ಚಾನಲ್ನ ನೋಡ್ತಾರೆ ಎಲ್ರಿಗೂ ನಮ್ಮ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಅಜ್ಜಿ ಊರಿಗೆ ಹೋಗಿದ್ದೆ. ಪಿತೃಪಕ್ಷ ಇರೋದ್ರಿಂದ ಸೊ ನಮ್ಮ ಮನೇಲಿ ಹೇಗೆ ಪಿತೃಪಕ್ಷ ಮಾಡ್ತಾರೆ ಅಂತ ನೋಡ್ಬೋದು. ನೀವು ಕೂಡ ನಾವು ಈ ಥರ ಪಿತೃಪಕ್ಷನ ಮಾಡ್ತೀವಿ ಅಜ್ಜಿ ಊರಲ್ಲಿ. ಅಂದರೆ ಅಮ್ಮನ ತವ್ರ ಮನೇಲಿ ಈ ಥರ ಮಾಡೋದು. ಸೊ ಹಾಗಾಗಿ ಪಿತೃಪಕ್ಷಕ್ಕೆ ಹೋಗಿದ್ವಿ. ಪಿತೃಪಕ್ಷದಲ್ಲಿ ಎಲ್ಲ ಐಟಮ್ಸು ಮಾಮೂಲಿ ಎಲ್ಲ ಕಡೆ ಹೇಗೆ ಮಾಡ್ತಾರೆ ಹಾಗೆ ಮಾಡೋದು. ನಮ್ಮ ಅಜ್ಜಿ ಹಾಗೆ, ಮತ್ತು ನಮ್ಮ ಮಾವನ ಮಗ ಹಾಗೆ ಮಾಡ್ತಿದ್ದ. ಹಾಗೆ ನನ್ನ ತಂಗಿ ಬರ್ಡೇ ಇತ್ತು, ಎಲ್ಲರೂ ಕೇಕ್ ಕೊಯ್ದು ಕೇಕ್ನ ತಿನ್ನಿಸ್ತಿದ್ವಿ. ಸೊ ಹಾಗೆ ಎಲ್ಲರೂ ಕೇಕ್ ತಿನ್ನಿಸ್ತಿದ್ಬೇಕಾದ್ರೆ ನಮ್ಮ ಗುಂಡ ಅದು ಸಖತ್ ತರಲೆ ಮಾಡ್ತಿದ್ದ. ಅವನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಸೊ ಹಾಗಾಗಿ ಎಲ್ರಿಗೂ ಕೇಕ್ ತಿನ್ನಿಸಾದ್ಮೇಲೆ ಕೇಕೆಲ್ಲ ಕಟ್ ಮಾಡಿ ಕೊಡಬೇಕಿತ್ತು. ಹಾಗೆ ಎಲ್ಲರೂ ಕೂಡ ಕೇಕೆಲ್ಲ ತಿಂದು ಎಲ್ಲ ಅವ್ರವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಕೇಕೆಲ್ಲ ತೊಗೊತಿದ್ರು. ಅದೆಲ್ಲ ಕೇಕೆಲ್ಲ ತಿನ್ನಿಸಿ ಎಲ್ಲ ಮುಗಿಸಾದ್ಮೇಲೆ ನಮ್ಮ ಗುಂಡನ್ನ ನೋಡ್ಬೋದು ನೀವು ಕೂಡ. ನಮ್ಮ ಗುಂಡ ಕ್ಯೂಟಾಗಿ ಸ್ಮೈಲ್ ಮಾಡ್ತಿದ್ದ. ಅನ್ಸುತ್ತೆ ಸ್ವಲ್ಪ ಮಾತಾಡೋಣ ಅಂತ ಮಾತಾಡ್ತಿದ್ವಿ. ನಮ್ಮ ಅತ್ತೆ ಕೂಡ ಹಾಗೆ ಅವನ ಜೊತೆ ಮಾತಾಡ್ತಿದ್ರು. ಡ್ಯಾನ್ಸ್ ಮಾಡ್ತೀಯಪ್ಪ ಅಂದ್ಕೊಂಡು. ನಮ್ಮ ಗುಂಡ ನಮ್ಮನ್ನೇ ನೋಡ್ತಿದ್ದೆ, ಏನೋ ಡಿಫ್ರೆಂಟ್ ಆಗಿದ್ದಾರಲ್ಲ ಅಂತ. ನಾವು ಇವತ್ತು ಜ್ಯೂಸು ಎಲ್ಲ ಎಣ್ಣೆ ಪಾತ್ರೆ ಬಿಡಿದ್ರೆ ನಾವು ಜ್ಯೂಸ್ ಪಾತ್ರೆ ಬಿಡ್ತೀವಿ ಫ್ರೆಂಡ್ಸ್. ಅಂದರೆ ಜ್ಯೂಸ್ ತಂದಿದ್ರು ಮನೆಗೆ ಅಂತ. ಸೊ ಹಾಗೆ ನಾವೇ ಜ್ಯೂಸ್ ಕುಡಿಯೋಣ ಅಂತ ಊಟದ ಜೊತೆ ಜ್ಯೂಸ್ ತೊಗೋತಿದ್ರಿ. ಹಾಗೆ ನಮ್ಮ ಅಜ್ಜಿ ಎಲ್ಲರಿಗೂ ಊಟ ಹಾಕ್ಕೊಡ್ತೀನಿ ಕೂತ್ಕೊಳ್ಳಿ ಅಂತಿದ್ರು. ಸೊ ನಾವು ಇಲ್ಲ ಆಮೇಲೆ ತಿನ್ನೋಣ ಅಂದ್ಬಿಟ್ಟು, ಅದಕ್ಕೆ ನಮಗೆ ವಾರ ಆಗಿದ್ದರಿಂದ ತಿನ್ನೋಕ್ಕಾಗಿಲ್ಲ. ಸೊ ಟೈಮು 12:30 ಆಗಿತ್ತು. ನಮ್ಮ ಮಾವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ, ಅವ್ರು ಕೂಡ ಬರಲಿಲ್ಲ. ಸೊ ಹಾಗೆ ಊಟ ಮಾಡಿಕೊಂಡು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ನಾಳೆ ಮತ್ತೆ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಫ್ರೆಂಡ್ಸ್.